ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ನಮಗೆಲ್ಲ ಕೆಲವೇ ಹೆಸರುಗಳು ನೆನಪಾಗುತ್ತೆ. ಆದರೆ ತೆರೆಮರೆಯಲ್ಲಿ ಉಳಿದು ಹೋದ ಸಾವಿರಾರು ಹೋರಾಟಗಾರರಿದ್ದಾರೆ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಅಂಥ ಒಬ್ಬ ನಾಯಕನ ಬಗ್ಗೆ. ಬ್ರಿಟಿಷರ ನಿದ್ದೆಗೆಡಿಸಿದ ಕ್ರಾಂತಿಕಾರಿಯಾಗಿ, ನಂತರ ಸ್ವತಂತ್ರ ಭಾರತವನ್ನ ಕಟ್ಟಿದ ರಾಜಕಾರಣಿಯಾಗಿ, ಹೀಗೆ ಎರಡೂ ಪಾತ್ರಗಳನ್ನು ಅದ್ಭುತವಾಗಿ ನಿಭಾಯಿಸಿದ ಬಸವಂತ್ ಸಿಂಗ್ ಅವರ ಕಥೆ ಇದು. ಹೌದು, ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಬಸವಂತ್ ಸಿಂಗ್ ಅನ್ನೋ ಹೆಸರು ಬ್ರಿಟಿಷ್ ಸರ್ಕಾರಕ್ಕೆ ಅಕ್ಷರಶಃ ಒಂದು ಸಿಂಹ ಸ್ವಪ್ನವಾಗಿತ್ತು. ಅವರ ಹೆಸರು ಕೇಳಿದ್ರೆ ಸಾಕು, ಬ್ರಿಟಿಷ್ ಅಧಿಕಾರಿಗಳು ಒಮ್ಮೆ ಬೆಚ್ಚಿ ಬೀಳುತ್ತಿದ್ರು. ಅಷ್ಟೊಂದು ಪ್ರಭಾವ, ಅಷ್ಟೊಂದು ಭಯ ಹುಟ್ಟಿಸಿದ್ದ ಗೆರಿಲ್ಲಾ ನಾಯಕ ಇವರು. ಹಾಗಾದ್ರೆ ಬನ್ನಿ, ಯಾರು ಈ ಬಸವಂತ್ ಸಿಂಗ್, ಅವರ ಜೀವನದ ಈ ರೋಚಕ ಪಯಣ ಹೇಗಿತ್ತು ಅನ್ನೋದನ್ನ ಹಂತ ಹಂತವಾಗಿ ನೋಡೋಣ. ನೋಡಿ, ಬಸವಂತ್ ಸಿಂಗ್ ಅವರನ್ನ ಒಂದೇ ಮಾತಲ್ಲಿ ವರ್ಣಿಸೋದು ಕಷ್ಟ. ಯಾಕಂದ್ರೆ ಅವರೊಬ್ಬ ಬಹುಮುಖ ಪ್ರತಿಭೆ. ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಾಗಿರಲಿಲ್ಲ, ಅದರ ಜೊತೆಗೆ ಒಬ್ಬ ಚಾಣಾಕ್ಷ ಗೆರಿಲ್ಲಾ ಸಂಘಟಕ, ಸಮಾಜವಾದದ ಬಗ್ಗೆ ಸ್ಪಷ್ಟ ದೃಷ್ಟಿ ಇಟ್ಕೊಂಡಿದ್ದ ಚಿಂತಕ, ಕಾರ್ಮಿಕರ ಪರವಾಗಿ ದನಿ ಎತ್ತಿದ ಗಟ್ಟಿ ನಾಯಕ. ಅಷ್ಟೇ ಅಲ್ಲ, ಮುಂದೆ ಒಬ್ಬ ಸಮರ್ಥ ಕ್ಯಾಬಿನೆಟ್ ಸಚಿವರು ಆಗಿ ಕೆಲಸ ಮಾಡಿದ್ರು. ಸರಿ, ಮೊದಲು ಅವರ ಜೀವನದ ಅತ್ಯಂತ ರೋಚಕ, ಅತ್ಯಂತ ಸಾಹಸಮಯ ಅಧ್ಯಾಯಕ್ಕೆ ಹೋಗೋಣ. ಅದೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಕ್ರಾಂತಿಕಾರಿ ಪಾತ್ರ. ಬ್ರಿಟಿಷ್ ಸರ್ಕಾರಕ್ಕೆ ಬಸವಂತ್ ಸಿಂಗ್ ಎಷ್ಟು ದೊಡ್ಡ ತಲೆನೋವಾಗಿದ್ರು ಅಂದ್ರೆ, ಅವರನ್ನ ಗ್ರೂಪ್ ಎ ಕ್ಯಾಟಗರಿಯ ಅಪಾಯಕಾರಿ ವ್ಯಕ್ತಿ ಅಂತ ಬ್ಲ್ಯಾಕ್ಲಿಸ್ಟ್ ಮಾಡಿತ್ತು. ಅಂದ್ರೆ ದೇಶಕ್ಕೆ ಅತ್ಯಂತ ಅಪಾಯಕಾರಿಯಾದ ಮೋಸ್ಟ್ ವಾಂಟೆಡ್ ಕ್ರಾಂತಿಕಾರಿಗಳ ಪಟ್ಟಿಯಲ್ಲಿ ಇವರ ಹೆಸರಿತ್ತು ಅಂತಾಯಿತು. ಅವರ ಹೋರಾಟದ ವೇಗ ಎಷ್ಟಿತ್ತು ಅಂತ ನೋಡಿ, 1948ರ ಏಪ್ರಿಲ್ನಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಸ್ಫೂರ್ತಿದಾಯಕ ಭಾಷಣ ಮಾಡ್ತಾರೆ. ಕೇವಲ 4 ತಿಂಗಳಲ್ಲಿ, ಅಂದ್ರೆ ಆಗಸ್ಟ್ ಬರುವಷ್ಟರಲ್ಲಿ ಅಂಡರ್ಗ್ರೌಂಡ್ ಆಗ್ತಾರೆ. ಪಲಾಮು ಕಾಡ್ನಲ್ಲಿ ಗೆರಿಲ್ಲಾ ಪಡೆಯನ್ನೇ ಕಟ್ಬಿಡ್ತಾರೆ. ಅಷ್ಟೇ ಅಲ್ಲ, ಅವರ ಈ ಧೈರ್ಯವನ್ನ ನೋಡಿಯೇ ಜೆ.ಪಿ. ನಾರಾಯಣ್ ಅವರಂಥ ದೊಡ್ಡ ನಾಯಕರಿಗೆ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಸ್ಫೂರ್ತಿ ಸಿಕ್ಕಿದ್ದು. ಕೊನೆಗೆ 1943ರ ಜನವರಿಯಲ್ಲಿ ದಿಲ್ಲಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಮತ್ತೆ ಬಿಡುಗಡೆಯಾಗಿದ್ದು 10 ವರ್ಷಗಳ ಕಠಿಣ ಜೈಲುವಾಸದ ನಂತರ 1947ರಲ್ಲಿ ಅವರು ಸ್ವಾತಂತ್ರ್ಯಕ್ಕೆ ಕೊಟ್ಟ ಬೆಲೆ ಅಷ್ಟಿಷ್ಟಲ್ಲ. ಜೈಲಿನಲ್ಲಿ ಅವರನ್ನ ಸಾಮಾನ್ಯ ಕೈದಿಯಂತೆ ನಡೆಸ್ಕೊಳ್ಳೇ ಇಲ್ಲ. ಬದಲಾಗಿ ಕೆಂಪುಕೋಟೆಯ ಕತ್ತಲ ಕೋಣೆಯಲ್ಲಿ, ಗಯಾ, ಭಾಗಲ್ಪುರ್ನಂತಹ ಜೈಲುಗಳಲ್ಲಿ ವರ್ಷಗಟ್ಲೆ ಕೈಕಾಲುಗಳಿಗೆ ಸಂಕೋಲೆ ಹಾಕಿ ಬಂಧನದಲ್ಲಿಡ್ಲಾಗಿತ್ತು. ಅವರ ತ್ಯಾಗ ಎಂಥದ್ದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಸರಿ, ಇಷ್ಟೆಲ್ಲ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಬಸವಂತ್ ಸಿಂಗ್ ಸುಮ್ಮನೆ ಕೂರ್ಲಿಲ್ಲ. ಹೊಸ ಭಾರತವನ್ನ ಕಟ್ಟೋ ಮಹತ್ವದ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ಕೊಂಡ್ರು. ಅವರ ಹೋರಾಟ ಈಗ ಕಾರ್ಮಿಕರ ಹಕ್ಕುಗಳ ಕಡೆಗೆ ತಿರುಗಿತ್ತು. ದೇಶದ ಅತ್ಯಂತ ಪ್ರಮುಖ ಕಾರ್ಮಿಕ ಒಕ್ಕೂಟಗಳಲ್ಲಿ ಒಂದಾದ ಹಿಂದ್ ಮಜ್ದೂರ್ ಸಭಾ ಅಥವಾ HMSನ ಸಹಸ್ಥಾಪಕರಲ್ಲಿ ಇವರು ಒಬ್ಬರಾಗಿದ್ರು. ಸಮಾಜವಾದಿ ಸಿದ್ಧಾಂತದ ಅಡಿಯಲ್ಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದ್ರು. ಅವರ ರಾಜಕೀಯ ನಿಷ್ಠೆ ಮತ್ತು ಸಿದ್ಧಾಂತದ ಬದ್ಧತೆ ಎಷ್ಟಿತ್ತು ಅಂದ್ರೆ, ಸುಮಾರು 3 ದಶಕಗಳ ಕಾಲ, ಅಂದ್ರೆ ಅವರ 1948ರಲ್ಲಿ ಸಮಾಜವಾದಿ ಪಕ್ಷ ಕಾಂಗ್ರೆಸ್ನಿಂದ ಬೇರೆಯಾದಾಗಿನಿಂದ 1977ರಲ್ಲಿ ಜನತಾ ಪಕ್ಷ ಹುಟ್ಟಿಕೊಳ್ಳುವವರೆಗೂ ಅವರ ಸಮಾಜವಾದಿ ಚಳುವಳಿಯ ಒಬ್ಬ ಪ್ರಮುಖ ನಾಯಕರಾಗಿಯೇ ಉಳಿದರು. ಸದಾ ಬಂಡಾಯದ ಧ್ವನಿ ಎತ್ತುತ್ತಿದ್ದ ಕ್ರಾಂತಿಕಾರಿ ಅಧಿಕಾರದ ಕುರ್ಚಿಯಲ್ಲಿ ಕೂತಾಗ ಹೇಗಿದ್ರು, ಅವರ ರಾಜಕೀಯ ಜೀವನದ ಇನ್ನೊಂದು ಮುಖವನ್ನ ಈಗ ನೋಡೋಣ. ಅವರ ರಾಜಕೀಯ ಪಯಣ ಕೂಡ ಅಷ್ಟೇ ಯಶಸ್ವಿಯಾಗಿತ್ತು. ನೋಡಿ, 1952ರಲ್ಲಿ ನಡೆದ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲೇ ಗೆದ್ದು ಪ್ರಮುಖ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ರು. ಆಮೇಲೆ 1967ರಲ್ಲಿ ಬಿಹಾರದ ಸಮ್ಮಿಶ್ರ ಸರ್ಕಾರದಲ್ಲಿ ಕಾರ್ಮಿಕ, ಯೋಜನೆ ಮತ್ತು ಕೈಗಾರಿಕೆಯಂತಹ ಪ್ರಮುಖ ಖಾತೆಗಳನ್ನು ನಿಭಾಯಿಸಿದ ಕ್ಯಾಬಿನೆಟ್ ಸಚಿವರಾದರು. ಭಾರತದ ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ, ಅದುವೇ ತುರ್ತು ಪರಿಸ್ಥಿತಿ. ಆ ಸಮಯದಲ್ಲಿ ಬಸವಂತ್ ಸಿಂಗ್ ಅವರೊಳಗಿದ್ದ ಹೋರಾಟಗಾರ ಮತ್ತೆ ಎದ್ದು ನಿಂತಿದ್ದ. ಅವರು ಎಮರ್ಜೆನ್ಸಿಯನ್ನ ಅತ್ಯಂತ ಕಟುವಾಗಿ ವಿರೋಧಿಸಿದ್ರು. 20 ತಿಂಗಳು, ಅಬ್ಬಾ, ಬರೋಬ್ಬರಿ 20 ತಿಂಗಳುಗಳ ಕಾಲ ಅವರ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿರೋಧ ಸಂಘಟಿಸೋಕೆ ಅಂಡರ್ಗ್ರೌಂಡ್ ಆಗಿದ್ರು. ವಯಸ್ಸಾಗಿದ್ರೂ ಅವರ ಹೋರಾಟದ ಕಿಚ್ಚು ಸ್ವಲ್ಪವೂ ಕಮ್ಮಿಯಾಗಿರ್ಲಿಲ್ಲ ಅನ್ನೋಕೆ ಇದೇ ಸಾಕ್ಷಿ. ಅಷ್ಟೇ ಅಲ್ಲ, ಈ ಹೋರಾಟದಲ್ಲಿ ಅವರ ಕುಟುಂಬ ಕೂಡ ದೊಡ್ಡ ಬೆಲೆ ತೆರಬೇಕಾಯಿತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರ ಪತ್ನಿ ಕಮಲಾ ಸಿನ್ಹಾ ಅವರನ್ನ ಕುಖ್ಯಾತ ಮಿಸಾ ಕಾಯ್ದೆಯಡಿ, ಅಂದ್ರೆ ಯಾವುದೇ ವಿಚಾರಣೆಯಿಲ್ಲವೇ ಜೈಲಲ್ಲಿಡೋ ಕರಾಳ ಕಾನೂನಿನಡಿ ಬಂಧಿಸಲಾಗಿತ್ತು. ಬಸವಂತ್ ಸಿಂಗ್ ಅವರ ಪ್ರಭಾವ ಬರೀ ಭಾರತಕ್ಕೆ ಸೀಮಿತವಾಗಿರಲಿಲ್ಲ. ಜಗತ್ತಿನ ಬೇರೆ ಬೇರೆ ಕಡೆ ಅವರ ಕೆಲಸಗಳು ಹೇಗಿದ್ದು ಮತ್ತು ಅವರು ಬಿಟ್ಟುಹೋದ ಪರಂಪರೆ ಏನು ಅನ್ನೋದನ್ನ ಈಗ ನೋಡೋಣ. ಅವರು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿನಿಧಿಯಾಗಿದ್ರು. ರಂಗೂನ್ನಲ್ಲಿ ನಡೆದ
ಏಷ್ಯನ್ ಸಮಾಜವಾದಿ ಸಮ್ಮೇಳನದಲ್ಲಿ ಭಾಗವಹಿಸುವುದರಿಂದ ಹಿಡಿದು ಚೀನಾಗೆ ಭಾರತೀಯ ನಿಯೋಗದ ನಾಯಕತ್ವ ವಹಿಸುವವರೆಗೂ ಜಪಾನ್, ಸೋವಿಯೆಟ್ ಒಕ್ಕೂಟದಂತಹ ದೇಶಗಳಿಗೆ ಭೇಟಿ ಕೊಟ್ಟು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಸಮಾಜವಾದಿ ಮತ್ತು ಕಾರ್ಮಿಕ ಚಳುವಳಿಗಳನ್ನು ಸಮರ್ಥವಾಗಿ ಪ್ರತಿನಿಧಿಸಿದ್ರು. ಅವರ ಪತ್ನಿ ಕಮಲಾ ಸಿನ್ಹಾ ಕೂಡ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಅವರು ಕೂಡ ಒಬ್ಬ ಪ್ರಮುಖ ರಾಜಕಾರಣಿ ಮತ್ತು ರಾಜತಾಂತ್ರಿಕರಾಗಿದ್ರು. ರಾಜ್ಯಸಭಾ ಸದಸ್ಯೆಯಾಗಿ ಅಷ್ಟೇ ಅಲ್ಲ, ಸುರಿನಾಮ್ ಮತ್ತು ಬಾರ್ಬಡೋಸ್ ದೇಶಗಳಿಗೆ ಭಾರತದ ರಾಯಭಾರಿಯಾಗಿಯೂ ಸೇವೆ ಸಲ್ಲಿಸಿದ್ರು. ಇದೊಂದು ರೀತಿ ರಾಷ್ಟ್ರ ಸೇವೆಗೆ ತಮ್ಮನ್ನೇ ಮುಡಿಪಾಗಿಟ್ಟ ಕುಟುಂಬ. ಇಡೀ ಬಸ್ವಂತ್ ಸಿಂಗ್ ಅವರ ಜೀವನವನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಮೂಡುತ್ತೆ. ಒಬ್ಬ ವ್ಯಕ್ತಿ ಒಂದೇ ಜೀವನದಲ್ಲಿ ವ್ಯವಸ್ಥೆಯ ವಿರುದ್ಧ ಸಿಡಿದಿದ್ದ ಕ್ರಾಂತಿಕಾರಿಯಾಗಿಯೂ ಆಮೇಲೆ ಅದೇ ವ್ಯವಸ್ಥೆಯ ಭಾಗವಾಗಿ ಜವಾಬ್ದಾರಿಯುತ ರಾಜಕಾರಣಿಯಾಗಿಯೂ ಯಶಸ್ವಿಯಾಗೋಕೆ ಸಾಧ್ಯನಾ? ಬಹುಶಃ ಬಸ್ವಂತ್ ಸಿಂಗ್ ಅವರ ಜೀವನವೇ ಈ ಪ್ರಶ್ನೆಗೆ ಒಂದು ಅತ್ಯುತ್ತಮ ಉತ್ತರ ಅನ್ಸುತ್ತೆ.